ಎಸ್, ಕಾವ್ಯ ಮತ್ತೆ ಗಿಲ್ಲಿ ಒಟ್ಟಿಗೆನೆ ಮಾಡ್ತೀರಾ ಅಂತ ಸಿನಿಮಾವನ್ನ? ಅದೇಣ ಅದು ಗೊತ್ತಿಲ್ಲಲ್ವಣ ಈಗ ಹೆಂಗೆ ಏನು ಅಂತ. ಹ್ಮ್. ಕತೆ ಚೆನ್ನಾಗಿ ಸೂಟ್ ಆಗ್ಬೇಕು, ಅವ್ರಿಗೂ ಅದು ಇಷ್ಟ ಆಗ್ಬೇಕು. ಹ್ಮ್. ಹಂಗಿದ್ದಾಗ ಮಾಡೋಕೆ ಅದಕ್ಕೆ ನಾನು ಬಂದಿರೋದು ಅದಕ್ಕೆ ತಾನೇ ಬಂದಿರೋದು. ಓಕೆ, ಈಗ ನೀವು ಸೆಟ್ ಬಾಯ್ ಆಗಿ ಎಂಟ್ರಿ ಹ್ಮ್. ಕೊಡ್ತೀರಾ, ಡೈರೆಕ್ಟರ್ ಆಗ್ಬೇಕು ಅನ್ನುವಂತ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಹ್ಮ್. ಸೆಟ್ ಬಾಯ್ ಆಗಿ ಎಂಟ್ರಿ ಕೊಟ್ಟು 10 ವರ್ಷಗಳ ಒಂದು ಕಲಾ ಸೇವೆಯನ್ನ ಮಾಡಿ ಈಗ ಕೋಟ್ಯಾಂತರ ಜನರ ಮನಸ್ಸನ್ನ ಗೆಲ್ತೀರಾ. ಈ ಕಾವ್ಯ ಅವರು ನಿನ್ನೆ ನಾನು ಒಂದು ಇಂಟರ್ವ್ಯೂ ಮಾಡಿದೆ, ಹ್ಮ್. ಆಗ್ಲೂ ಕೂಡ ಹೇಳಿದ್ರು ಆದಷ್ಟು ಬೇಗ ಆಕ್ಷನ್ ಕಟ್ ಹೇಳ್ಬೇಕು ಗಿಲ್ಲಿ, ಅದೇ ನನ್ನ ಡ್ರೀಮು ಅಂತ ಹೇಳ್ಬಿಟ್ಟು. ಇಲ್ಲ, ನಾನು ಕಾವ್ಯ ಅವರು ಒಳಗಿದ್ದಾಗ ನಾನು ಕಾವು ಡಿಸ್ಕಷನ್ ಮಾಡಿದ್ದು ಇದನ್ನ. ಅಂದ್ರೆ ಯಾವಾಗ್ಲೂ ಹೇಳ್ತಾ ಇರೋಳು ಕಾವ್ಯ, ಹ್ಮ್. ನೀನು ಡೈರೆಕ್ಷನ್ ಇಲ್ಲ ಗಿಲ್ಲಿ ನಿನ್ಗೆ ಡೈರೆಕ್ಷನ್ ಮಾಡ್ಬೋದು ನೀನು ಮಾಡ್ತೀಯ ನೀನು ಅಂತ ಅವಳೇ ಜಾಸ್ತಿ ಹೇಳ್ತಿದ್ದು. ಅದೇ ಎಲ್ಲ ಕೇಳ್ಬಿಟ್ಟು ನನ್ನ ಕತೆ ಎಲ್ಲ ಕೇಳ್ಬಿಟ್ಟು ಅದೇ ನೀವು ನೋಡುದ್ರಲ್ಲ, ಸ್ಟೇಜ್ ಮೇಲೆ ನೋಡುದ್ರಲ್ಲ, ನಾನು ಗೆದ್ದಿರೋ ಕಪ್ಪು ಎತ್ತಿದಾಗ ಎಷ್ಟು ಖುಷಿ ಪಟ್ರು ಕಾವ್ಯ, ಆಮೇಲೆ ಬೇರೆಯವರಲ್ಲಿ. ಅಂದ್ರೆ ಕೆಲವ್ರಿಗೆ ನಾನ್ ಗೆದ್ದಿರೋದ್ನ ಅವ್ರ ಗೆಲುವು ಅಂತ ತಕೊಂಡ್ ನೋಡಿದ್ರಲ್ಲ, ಅದ್ರ ಒಳಗಡೆನು ಮನೆ ಒಳಗಡೆನು ಆ ಪ್ರೀತಿ ಇತ್ತು ನಂಗೆ. ಅಪ್ಪ ಅಮ್ಮ ಏನ್ ಹೇಳಿದ್ರು ನಿಮ್ಮ ಗೆಲುವನ್ನ? ಸಖತ್ ಖುಷಿ ಪಟ್ರು ಅಣ್ಣ. ಅಂದ್ರೆ ಅವ್ರಿಗೆ ಹೆಂಗ್ ಹೇಳ್ಬೇಕು, ಏನ್ ಮಾತಾಡ್ಬೇಕು ಅಂತಾನು ಗೊತ್ತೈತೆ. ಮಗ ನಂಗೆ ಸಖತ್ ಖುಷಿ ಆಯ್ತು ಕಣಪ್ಪ, ಹಿಂಗೇರಪ್ಪ ಅಂತೆಲ್ಲ ಮಾತಾಡೋದು, ಇದ್ ಮಾಡೋದು, ಅದೆಲ್ಲ ನೋಡಿದಾಗ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಈಗ ಅದಕ್ಕೆ ಅಲ್ವಣ ಎಲ್ಲ ವೇಟ್ ಮಾಡುದು. ಈಗ ಮಕ್ಕಳು ಈಗ ಸಾರ್ಥಕತೆ ಇದು ಯಾವಾಗ ಆಯ್ತದೆ ಅಂದ್ರೆ, ನಮ್ಮಿಂದ ನಾವು ಮಾಡೋ ಏನೋ ಒಂದ್ ಕೆಲಸದಿಂದ ನಮ್ಮ ಅಪ್ಪ ನಮ್ಮ ಮಕ್ಕಳು ನಗು ತರಿಸ್ತೀವಲ್ಲ, ಅದೇ ಅಲ್ಟಿಮೇಟು ಆತರ. ಎಸ್, ನಿಮ್ ತಂದೆ ತಾಯಿ ಜೊತೆಗೆ ನಿಮ್ ಅಣ್ಣನ ಬಗ್ಗೆನೂ ಕೂಡ ಕೇಳ್ಬೇಕು. ನಿಮ್ ಅಣ್ಣ ಅವ್ರಿಗೆ ನಾವು ಮೀಡಿಯಾದವರೆಲ್ಲ ಎಷ್ಟು ಕಾಟ ಕೊಟ್ಟಿದೀವೋ ಗೊತ್ತಿಲ್ಲ ಪಾಪ. ಒಂದ್ ದಿನಾನೂ ಕೂಡ ಒಂದು ಕ್ಷಣನೂ ಕೂಡ ಬೇಜಾರ್ ಮಾಡ್ಕೊಂಡಿಲ್ಲ. ಸೊ ಹುಡ್ತಾ ಅಣ್ಣ ತಮ್ಮಂದ್ರು ಬೆಳಿತಾ ದಾಯಾದಿಗಳು ಅಂತಾರೆ, ಆ ಮಾತನ್ನ ಸುಳ್ಳು ಮಾಡಿದಾರೆ ಅವ್ರು ಇವತ್ತು. ನಿಮ್ಮ ಬೆಂಬಲವಾಗಿ ಬಲವಾಗಿ ನಿಮ್ಮ ದಾರಿ ದೀಪವಾಗಿ ನಿಂತ್ಕೊಂಡಿದ್ದಾರೆ. ಅಣ್ಣನ್ಗೆ ಏನ್ ಹೇಳ್ತೀರಾ? ಹೌದಣ್ಣ, ಈಗ ನಮ್ಮ ಅಣ್ಣ ಹೆಂಗೆ ಅಂದ್ರೆ, ಈಗ ನಾನು ಎಷ್ಟು ಈಗ ನಿದ್ದೆಗೆಟ್ಕೊಂಡು ನನ್ ಜೊತೆ ಅವರು ಟ್ರಾವೆಲ್ ಮಾಡ್ಕೊಂಡು, ನಾನು ಒಳಗಡೆ ಇದ್ದಾಗ ಹೊರಗಡೆ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು, ಇದು ಹಿಂಗೆ ಕೊನೆವರೆಗೂ ಇರ್ತದೆ ಅಣ್ಣ. ನಾವು ಅವಾಗಿಂದ ಮಾತಾಡೋದು ಅದೇ, ನಮ್ಮ ಅಣ್ಣ ನಾನಿಬ್ರು ಮುಂಚೆಯಿಂದನು. ನಾವು ಭಾಗ ಆಗೋದು ಬೇಡ, ಜಗಳಾಡೋದು ಬೇಡ, ಕಿತ್ತಾಡೋದು ಬೇಡ, ಹೆಂಗಿದೀವಿ ಈಗ ಹಂಗೆ ಇದ್ಬಿಡುವ, ಮದುವೆ ಆಗಿ ಮಕ್ಕಳಾದ್ರು ಅದೇ ಹಂಗೆ ಇರ್ತೀವಣ್ಣ. ಎಸ್, ನಿಮ್ಮ ಅಣ್ಣ ಅವ್ರಿಗಂತೂ ಮದ್ವೆ ಆಗಿದೆ. ಮಗುನ್ ನೋಡಿದ್ರ? ನೋಡೋಕಾಗಿಲ್ಲ, ಹೋಗ್ಬೇಕು. ನೋಡಿಲ್ಲ ಮಗ ನೋಡ್ಬೇಕು, ಇನ್ನೂ ನೋಡೋಕಾಗಿಲ್ಲ, ಹೋಗ್ಬೇಕು. ನನಗೆ ಆಸೆ ಅದು. ಇನ್ನೂ ನೋಡಕ್ 2-3 ತಿಂಗಳು 4 ತಿಂಗಳು ಆಯ್ತದ, ಇನ್ನೂ ನೋಡೋಕಾಗಿರೋಲ್ಲ ಪಾಪ ಅಂತ. ನೋಡ್ತೀನಿ ಅಣ್ಣ. ನೋಡ್ತೀರಾ? ಓಕೆ, ಈಗ ಮದ್ವೆ ಆಗ್ಬೇಕು ಅಂತಂದ್ರೆ ಯಾವ ತರ ಕ್ವಾಲಿಟೀಸ್ ಇರುವಂತ ಹುಡುಗಿಗೆ ಬೇಕು ಗಿಲ್ಲಿ ಅವರಿಗೆ ಅಂತ? ಏನ್ ಕ್ವಾಲಿಟೀಸ್ ಅದೇ ನಾನು ಎಲ್ರಿಗೂ ಹೇಳ್ತಿರೋದು ಅದೇ, ಮನ್ಸು ಮಕ ಎರಡು ಚೆನ್ನಾಗಿರ್ಬೇಕು. ನಮ್ ಮನೆ ನಮ್ ಫ್ಯಾಮಿಲಿಗೆ ಹೊಂದ್ಕೋಬೇಕು ಫಸ್ಟ್. ನಾನು ನಮ್ಮ ಅಪ್ಪ ನಮ್ಮ ಅವ್ವನ ಮನೇಲಿ ಏನಿರ್ತೀವಿ, ನಮ್ಮ ಅಣ್ಣ ನಮ್ಮ ಅತ್ತಿಗೆ, ನಮ್ಗೆಲ್ಲ ಹೊಂದ್ಕೊಂಡು ಹೋಗುವಂತ ಹುಡುಗಿ ಸಿಕ್ಕಿದ್ರೆ ಸಾಕು ಅಂತ. ಎಷ್ಟೋ ಜನ ನಿಮ್ಮ ಮತ್ತೆ ಕಾವ್ಯ ಅವರ ಗೆಳೆತನವನ್ನ, ಅವ್ರವ್ರ ಅಭಿಮಾನವನ್ನ ತೋರಿಸ್ತಾರೆ. ಅವ್ರು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಬಿಕಾಸ್ ಯಾಕಂತಂದ್ರೆ ಅವ್ರವ್ರ ಒಪಿನಿಯನ್ ಹೇಳ್ತಾರೆ. ಗಿಲ್ಲಿ ಕಾವ್ಯ ಇಬ್ರು ಲೈಫ್ ಲಾಂಗ್ ಒಟ್ಟಿಗೆ ಇರ್ಬೇಕು, ಮದ್ವೆ ಆಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇನ್ನು ಕೆಲವರು ಫ್ರೆಂಡ್ಸ್ ಆಗಿರ್ಬೇಕು ಅಂತ ಹೇಳ್ತಾರೆ. ಸೊ ಅವ್ರ ಅಭಿಮಾನಕ್ಕೆ ಏನ್ ಹೇಳ್ತೀರಾ ಅಂತ? ಇಲ್ಲ ಅಣ್ಣ, ಫ್ರೆಂಡ್ ಆಗಿರ್ತೀವಿ ಅಣ್ಣ. ಒಂದ್ ಸ್ನೇಹ, ಒಂದ್ ಒಳ್ಳೆ ಬಾಂಡಿಂಗ್ ಬೆಳೆದ ಒಂದು ಪ್ಯೂರ್ ಫ್ರೆಂಡ್ಶಿಪ್ ನಮ್ಮಿಬ್ರು ಮಧ್ಯೆ ಇರೋದು, ಅದ್ ಹಂಗೆ ಇರ್ತದೆ ಅಣ್ಣ. ಹಂಗೆ ಇರ್ತದೆ. ಓಕೆ, ಡೈರೆಕ್ಟರ್ ಆಗ್ಬೇಕು ಅಂತ ಹೇಳಿದ್ರೆ ಯಾವ ನಟನಿಗೆ ಗಿಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ಆಕ್ಷನ್ ಕಟ್ ಅದೇ ಹೇಳ್ತಾರೆ? ನಾನು ಹೇಳ್ತಿರೋದ್ರೆ, ನನಗೆ ಕಾಮಿಡಿ ಜಾನರ್ ತುಂಬಾ ಇಷ್ಟ. ಸರಣ್ಣಂಗ್ ಮಾಡ್ಬೇಕು ಅಂತ ನನಗೆ ಇಷ್ಟ, ಅವ್ರದ್ದು ಕಾಮಿಡಿ ಟೈಮಿಂಗ್ ಎಲ್ಲ ಅವ್ರಿಗೆ ಮಾಡ್ಬೇಕಂತ ನನಗೆ ಇಷ್ಟ. ಓಕೆ, ಈಗ ಇನ್ನೊಂದೇನಂತಂದ್ರೆ ಕನ್ನಡ ಸಿನಿಮಾ ರಂಗಕ್ಕೆ ಇನ್ನೊಬ್ಬ ಚಿಕ್ಕಣ್ಣ ಬಂದ್ರು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾ ಇದಾರೆ. ಇಲ್ಲ, ನಾವು ಅವ್ರನ್ನೆಲ್ಲ ನೋಡಿ, ನನ್ನ ಅಧ್ಯಕ್ಷ ಸಿನಿಮಾ, ರಾಜವೌಲಿ ಸಿನಿಮಾ ಎಲ್ಲ ನೋಡ್ಬೇಕಾದ್ರೆ, ಅದಕ್ಕಿಂತ ಮುಂಚೆ ನಂಗೆ ಚಿಕ್ಕಣ್ಣ ಸರ್ ಯಾವಾಗ ನನಗೆ ಸಖತ್ ಇಷ್ಟ ಅಂದ್ರೆ, ಅವ್ರು ಟಿವಿ ಪ್ರೋಗ್ರಾಮ್ ಬರೋದು ಕಾಮಿಡಿ ಕಿಲಾಡಿ, ಅದ್ ಮುಂಚೆ ಅವ್ರು ಸ್ಟಾರ್ಟ್ ಮಾಡಿದ್, ಕುರಿ ಪ್ರತಾಪಣ್ಣ ಅವರು ಎಲ್ಲ ಸ್ಟಾರ್ಟ್ ಮಾಡಿದಾಗ ಎಷ್ಟು ಬಿದ್ದು ನಗಾಡುವೆ ಅಂದ್ರೆ, ಪ್ರಾಪರ್ ಈಗ ಹಳ್ಳಿ ಭಾಷೆನೇ ಎಲ್ಲ ಮಾತಾಡ್ತಾರೆ ಸಿನಿಮಾದಲ್ಲಿ, ಇದ್ರಲ್ಲೆಲ್ಲ ಪ್ರಾಪರ್ ಒಂದು ಟೋನ್ ಇರ್ತದೆ ಗೊತ್ತಾ. ಹಳ್ಳಿ ಭಾಷೆಗೆ ಅಂತಾನೆ ಒಂದು ಟೋನ್ ಇರ್ತದೆ ಗೊತ್ತಾ. ಆ ಟೋನ್ ಕರೆಕ್ಟ್ ಆಗಿ ಇವ್ರು ನಮ್ಮೂರವ್ರೆ, ನಮ್ ಕಡೆಯವ್ರೆ ಅಂತ ಅನ್ಸಿದ್ದು ನಾನು ಫಸ್ಟ್ ನೋಡಿದ್ದೆ ನಮ್ ಚಿಕ್ಕಣ್ಣ ಸರ್ ಹತ್ರ. ಅವ್ರ ಮೇಲೆ ಉದಯ ಟಿವಿಲಿ ಒಂದು ಪ್ರೋಗ್ರಾಮ್ ಮಾಡೋರು ಅವರು. ನಿಜವಾಗ್ಲೂ ನನ್ಗೆ ಸಖತ್ತು, ಅವಾಗಿಂದನೂ ಸಖತ್ತು ಇಷ್ಟ ಅವಣ್ಣ. ಆಮೇಲೆ ಕಿರಾತಕ ಸಿನಿಮಾದಲ್ಲ ಡೈಲಾಗ್ ಎಲ್ಲ ಎಷ್ಟು ನೆನಪಿದ್ದು ಅಂದ್ರೆ, ಮನೀರೇ ಮೈಕಲ್ಲೆಲ್ಲ ಸಾರ್ಕ್ ಹೋಗೋದು. ನಾವು ಅವ್ರಿಗೋಸ್ಕರ ಸಿನಿಮಾದ ಎಷ್ಟು ಸಲಿ ನೋಡ್ಬಿಟ್ಟಿದ್ದೇನು. ಇವನೇನು ದೊಡ್ಡ ನೀರ್ಕೊಂಬ್ಲ ತಿರುಗಿಸಿ ಬಿಟ್ಟ ಹೋಮದ ಇಟ್ಟು ಮನಿಕ್ ಹೋಗುವಂತ ಅವೆಲ್ಲ ನಾವು ಮಾತಾಡೋದು, ಊರಲ್ಲಿ ಮಾತಾಡೋದು. ಅದು ಅವರು ಏನೇ ಆದ್ರೂ ಅವ್ರಿಗೂ ನನಗೂ ಸಮಯ ಎಲ್ಲ ಆಯ್ತದಣ್ಣ. ಅವರು ಚಿಕ್ಕಣ್ಣ ಅವ್ರ ಹೆಂಗೆ ಅಂದ್ರೆ, ನಮ್ಗೆಲ್ಲ ಒಂದು ಇನ್ಸ್ಪಿರೇಷನ್. ಈಗ ಅವ್ರದ್ದು ವೀಕೆಂಡ್ ವಿತ್ ರಮೇಶ್ ಎಲ್ಲ ನೋಡ್ಬೇಕಾದ್ರೆ ನಮ್ಮ ಊರಲ್ಲಿ ನಮ್ಮ ಕಥೆನೇ ನೋಡ್ದಂಗ ಆಗೋದು.
ಎಸ್ ಒಂದು ಇನ್ಸ್ಪಿರೇಷನ್ ಅಣ್ಣ ಚಿಕ್ಕಣ್ಣ ನಮ್ಗೆ. ಹ್ಯಾಟ್ರಿಕ್ ಹೀರೋ ಶಿವಣ್ಣ ಚಿಕ್ಕಣ್ಣ ಅವ್ರನ್ನ ಸರ್. ಭೇಟಿ ಆಗಿದ್ರಿ, ಕಿಚ್ಚ ಸುದೀಪ್ ಸರ್ನು ಕೂಡ ಭೇಟಿ ಆಗಿದ್ರಿ. ಏನ್ ಹೇಳಿದ್ರು ಶಿವಣ್ಣ ಸರ್ ಅಂತ? ಅದೇ ಅಣ್ಣ ಕರೆದು ಅಂದ್ರೆ ಅವ್ರು ಹೆಂಗಿದೆ ಒಳ್ಳೆ ಒಂದ್ ತಮ್ಮನ್ ತರನೋ ಒಂದ್ ಮಗನ್ ತರನೋ ನೋಡಿ, ಅಂದ್ರೆ ಗಿಲಿ ಕರೆಕ್ಟ್ ಆಗಿ ಈ ಟೈಮಲ್ಲಿ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅಂದ್ರೆ ತಲೆಗೆ ತಗೋಬಾರ್ದು ಯಾವ್ದನ್ನು. ಈ ಜನರ ಪ್ರೀತಿನ ಹಿಂಗೆ ತಕೊಂಡ್ ಹೋಗ್ಬೇಕು ನೀನು, ಎಲ್ಲೂ ಎಡವು ಬೇಡ ಅಂತ ಆ ಬುದ್ಧಿ ಮಾತು ಹೇಳುದು, ಅದು ಅದೆಲ್ಲ ಹಂಗ್ ಕೂಡ್ಸ್ಕೊಂಡ್ ಹೇಳ್ತಾರಣ್ಣ ಕರೆದ್ಬಿಟ್ಟು. ಸುದೀಪಣ್ಣನು ಅಷ್ಟೇ, ರಕ್ಷಿತಾ ನಾನು ಉಳ್ಕೊಂಡಾಗ ಲಾಸ್ಟ್ ಅಲ್ಲಿ ಸೈಡಲ್ಲಿ ಏನೋ ಪ್ರಾಪರ್ಟಿ ಚೇಂಜ್ ಮಾಡಿದ್ರೆ ಸೈಡಲ್ಲಿ ನಿಂತಿದ್ದೋ ನಾವು. ನಿಂತಿರ್ಬೇಕಾದ್ರೆ ಸುದೀಪಣ್ಣ ಹೇಳಿದ್ರು, ನೀವು ಗೆಲ್ಬೋದಿಲ್ಲ, ನೀವು ಇಬ್ರಲ್ಲಿ ಯಾರು ಬೇಕಾದ್ರೆ ಗೆಲ್ಬೋದು, ಯಾರೇ ಗೆದ್ರು ತಲೆಗೆ ತಗೊಳಕ್ ಹೋಗ್ಬೇಡಿ, ನೀವು ನೀವು ಇಡೋ ಒಂದೊಂದ್ ಹೆಜ್ಜೆನು ನೋಡ್ಕೊಂಡು ಜೋಪಾನವಾಗಿ, ಅಂದ್ರೆ ಯೋಚನೆ ಮಾಡಿ ಡಿಸಿಷನ್ ತಕರಿ. ಏನಾರ ಒಂದ್ ಡಿಸಿಷನ್ ತಗೋಬೇಕು, ಏನಾರ ಒಂದ್ ಮಾಡ್ಬೇಕು ಅಂದ್ರೆ ಯೋಚನೆ ಮಾಡಿ ಅದನ್ನ ಡಿಸಿಷನ್ ತಕರಿ, ಯಾವ್ದೇ ಕಾರಣಕ್ಕೂ ಎಡವು ಬೇಡ್ರಿ, ಎಲ್ಲುವೆ ತಲೆಗೆ ತಗೋಬೇಡ್ರಿ ಅಂತ ಹೇಳಿದ್ರು. ಅದೆಲ್ಲ ಹೆಂಗೈತದೆ ಅಂದ್ರೆ ಈಗ ಆ ಮಾತುಗಳು ನಮ್ಗೆ ಎಷ್ಟು ಕನೆಕ್ಟ್ ಆಗ್ಬಿಡ್ತಂದ್ರೆ, ಅವ್ರ ಹೆಂಗ್ ಸುದೀಪಣ್ಣ ಅದೆಲ್ಲ ಸುಮ್ನೆ ಒಂದು ಅನುಭವ ಅದ್ರ ಮೇಲೆ ಹೇಳುದಲ್ವಾ. ಅವ್ರು ಸುದೀಪಣ್ಣ ಈಗ ಮೊದಲನೇ ವಾರದಿಂದ ಅದನ್ನೇ ನಮ್ಮನ್ನೆಲ್ಲ ಕರ್ಕ ಬಂದಿದ್ದೆ ಹಂಗೆ, ತಪ್ಪಾದಾಗ ತಿದ್ಕೊಂಡು ಸರಿ ಮಾಡ್ಕೊಳಕ್ ಹೇಳಿ, ಚೆನ್ನಾಗ್ ಮಾಡಿದಾಗ ಬೇಸ್ ಅಂತ ಬೆಂತಟ್ಟಿ ಕಿಚ್ಚನೆ ಚಪ್ಪಾಳೆ ಕೊಟ್ಟಿ ಹಂಗೆಲ್ಲ ಕರ್ಕ ಬಂದಿದ್ದ ಅವ್ರಲ್ವಣ. ಸಖತ್ ಖುಷಿ ಆಯ್ತದಣ್ಣ. ಮನೆಗ್ ಕರೆದಾಗ್ಲೂ ಅದನ್ನೇ ಹೇಳಿದ್ರು, ಹುಷಾರು ಅಂತ. ಎಸ್, ಕಪ್ ಗೆದ್ಮೇಲೆ ಅಂತೂ ಕೂಡ ಅಪ್ಪು ಅವರ ಒಂದು ಸಮಾಧಿ ಬಳಿ ಹೋಗ್ತೀರಾ, ಅಪ್ಪು ಅವರ ಪಾದದ ಹತ್ರ ಕಪ್ಪಿಟ್ಟು ಅದೇ ವಿನಯದಿಂದ ಅದೇ ಒಂದು ಹಳ್ಳಿ ಪ್ರತಿಭೆಯಿಂದಾನೇ ಕೂಡ ನಮಸ್ಕಾರ ಹಾಕೊಂಡ್ ಬರ್ತೀರಾ. ಅಪ್ಪು ಅವ್ರ ಇದ್ದಾಗ ಅಪ್ಪು ಅವ್ರನ್ನ ಭೇಟಿ ಮಾಡಿದ್ದುಂಟ ಗಿಲ್ಲಿ ಅವರು ಅಂತ? ನಾನು ಯುವರತ್ನ ಸಿನಿಮಾದಲ್ಲಿ ಸೆಟ್ ಕೆಲಸ ಮಾಡಿದೀನಿ ನಾನು. ಮಾಡಿದೀನಿ, ನೋಡಿದೀನಿ, ಹತ್ತಿರದಿಂದ ನೋಡಿದೀನಿ. ಅದೇ ನಾನು ಈಗ ಹೇಳ್ತಿರಂಗೆ ಎಲ್ಲಾ ಕಡೆ ಹೇಳಿದೀನಿ. ರೆಗ್ಬಿ ಇದೊಂದು ಶೂಟ್, ಫಸ್ಟ್ ಒಂದು ಪ್ರೋಮೋ ಶೂಟ್, ಇದು ಪ್ರೋಮೋ ಅಂತೀನಿ, ಟೀಜರ್ ಶೂಟ್ ಮಾಡಿದ್ರು ನೋಡಿ, ಫಸ್ಟ್ ರೆಗ್ಬಿ ಹೆಂಗ್ ಎತ್ಕೊಬತ್ತಾ ಇರ್ತಾರೆ ಅದು. ಆ ಶೂಟ್ ಮಾಡ್ಬೇಕಾದ್ರೆ ನಾನು ಇದ್ದಲ್ಲಿ ಸೆಟ್ ಬಾಯ್ ಕೆಲಸ ಮಾಡ್ತಿದ್ದೆ ನಾನು. ಸುತ್ತ ಬ್ಯಾನರ್ ಎಲ್ಲ ಹೊಡೋದು ಇದು ಮಾಡೋದು ಎಲ್ಲ ಮಾಡ್ತಾ ಇದ್ರು. ಅವಾಗ ಅವರು ಆ ಕಡೆಯಿಂದ ಇದು ಒದಿತಾ ಇದ್ರು, ಅದು ಬಾಲೆಲ್ಲ ನಾನು ಎತ್ಕೊ ಕೊಡ್ತಿದ್ದೆ. ಅವರು ನೀವು ಓಡ್ ಬರೋದೇನ್ ಬೇಡ, ಆ ಕಡೆಯಿಂದ ನೀವು ಥ್ರೋ ಮಾಡಿ ಎಸಿರಿ ಅಂತ ಹೇಳಿದ್ರು. ಹಂಗ ಅದೊಂದು ಮಾತಾಡಿದ್ದಣ್ಣ ಫಸ್ಟ್ ಅಪ್ಪು ಸರ್ ಹತ್ರ. ಆಮೇಲೆ ಹತ್ತದಿಂದ 1-2 ಸಲ ನೋಡಿದೀನಿ ಅಣ್ಣ ಕೆಲಸ ಮಾಡ್ಬೇಕಾದ್ರೆ. ಅಲ್ಲಿ ಫೋಟೋ ಏನ್ ತೆಗೆಸ್ಕೊಂಡಿದ್ರ? ಫೋಟೋ ತೆಗೆಸ್ಕೊಂಡಿದ್ದೆ ಅವಾಗ ನನ್ನ ಹತ್ರ ಫೋನ್ ಇರಲ್ಲ ಅಣ್ಣ, ಕೀಪ್ಯಾಡ್ ಇದ್ದದ್ದು ಅವಾಗ ನನ್ನ ಹತ್ರ. ನಮ್ಮ ಸ್ನೇಹಿತರ ಹತ್ರ, ನಮ್ಮ ಫ್ರೆಂಡ್ಗಳ ಹತ್ರ ಇರ್ಬೋದು ಅಣ್ಣ ಫೋಟೋ. ಆಮೇಲೆ ನಂದು ಹೆಂಗಿತ್ತು ಅಂದ್ರೆ ಅಣ್ಣ, ಅವಾಗ ನಾನು ಸೆಟ್ ಕೆಲಸ ಅಂತ ಬಂದಾಗ ನಾನು ಹೊಸಬ ಅಣ್ಣ ಅವಾಗ. ಈಗ ನಿಮ್ಗೆ ಗೊತ್ತಿರ್ತದಲ್ಲ ಶೂಟಿಂಗ್ ಹೆಂಗೆ ಅಂದ್ರೆ, ಇಲ್ಲಿ ಸೆಟ್ ಎಲ್ಲ ರೆಡಿ ಆಗಿದೆ, ಇಲ್ಲಿ ಶೂಟ್ ನಡೀತಿದ್ರೆ ಇನ್ನೊಂದು ಸೆಟಪ್ ರೆಡಿ ಮಾಡ್ಬೇಕು. ನಾನು ಹೆಲ್ಪರ್ ಆಗಿದ್ರಿಂದ ಆ ಸೆಟಪ್ ರೆಡಿ ಮಾಡ್ಕೋಬೇಕು. ಸ್ಪಾಟ್ ಅಲ್ಲಿ ಜಾಸ್ತಿ ಇರ್ತಿರಲಿಲ್ಲ, ಸ್ಪಾಟ್ ಅಲ್ಲಿ ಆತರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.